ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 8 ಅಲ್ಲಿ ನಾವು ಆರ್ಟಿಕಲ್ಸ್ ಬಗ್ಗೆ ನೋಡಿದ್ದೀವಿ. ಡೆಫಿನೆಟ್ ಆರ್ಟಿಕಲ್ ಅಂಡ್ ಇನ್ಡೆಫಿನೆಟ್ ಆರ್ಟಿಕಲ್, ಎ ಅಂಡ್ ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪ್ರೆಪೋಸಿಷನ್ ಬಗ್ಗೆ. ಇಂಪಾರ್ಟೆಂಟ್ ಪ್ರೆಪೋಸಿಷನ್ಸ್ ಯಾವ್ದಿದೆಯೋ, ಯಾವ್ದು ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಮಾಡುತ್ತೋ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಡೀಟೇಲ್ ಆಗಿ. ನಾವು ಮಾತಾಡುವಾಗ ಕೆಲವೊಮ್ಮೆ ಯಾಕೆ ಸ್ಟಕ್ ಆಗ್ತೀವಿ ಅಂದ್ರೆ ನಮಗೆ ಗೊತ್ತಿರಲ್ಲ ಯಾವಾಗ ಇನ್ ಹಾಕಬೇಕು, ಯಾವಾಗ ಎಟ್ ಹಾಕಬೇಕು, ಯಾವಾಗ ಆನ್ ಹಾಕಬೇಕು. ಇವೆಲ್ಲ ಕೂಡ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಇದು ನಮಗೆ ಜಾಸ್ತಿ ಕನ್ಫ್ಯೂಷನ್ ಮಾಡುತ್ತೆ ಅಂದ್ರೆ ಇದು ಟೈಮ್ನ ಹೇಳುವಾಗ ಕೂಡ ಯೂಸ್ ಆಗುತ್ತೆ, ಹಾಗೆ ಒಂದು ಪ್ಲೇಸ್ ಬಗ್ಗೆ ಹೇಳುವಾಗ ಕೂಡ ಯೂಸ್ ಆಗುತ್ತೆ, ಅದೇ ತರ ಒಂದು ಡೈರೆಕ್ಷನ್ಸ್ ಅಥವಾ ಮೂವ್ಮೆಂಟ್ ಬಗ್ಗೆ ಹೇಳುವಾಗ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಇದನ್ನ ಯೂಸ್ ಮಾಡುವಾಗ ಕನ್ಫ್ಯೂಷನ್ ಆಗೋದು ಜಾಸ್ತಿ. ಅದೆಲ್ಲವನ್ನ ಇವತ್ತು ಈ ಲೆಸನ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನೋಡ್ತಾ ಇರೋದು ಪ್ರೆಪೋಸಿಷನ್ಸ್ ಆಫ್ ಪ್ಲೇಸ್ ಆರ್ ಲೊಕೇಶನ್. ಒಂದು ಸ್ಥಳದ ಬಗ್ಗೆ ಹೇಳುವಾಗ ಯಾವ ಯಾವ ಪ್ರೆಪೋಸಿಷನ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಫಸ್ಟ್ ಒನ್ ಯಾವುದು? ಇನ್. ಇಟ್ ರೆಫರ್ಸ್ ಟು ಸಮಥಿಂಗ್ ಇನ್ಸೈಡ್ ಅ ಸ್ಪೇಸ್ ಆರ್ ಏರಿಯಾ. ಒಂದು ಸ್ಪೇಸ್ ನ ಒಳಗಡೆ ಅಂದ್ರೆ 4 ದಿಕ್ಕಿನಿಂದ ಕವರ್ ಆಗಿರಬೇಕು. ರೂಮ್, ಫ್ರಿಡ್ಜ್ ಇವೆಲ್ಲ ನೋಡಿ 4 ಕಡೆಯಿಂದ ಕವರ್ ಆಗಿದೆ, ಬಟ್ ಒಳಗಡೆ ಸ್ಪೇಸ್ ಇದೆ. ಇಂಥವುಗಳ ಜೊತೆಗೆ ಅಥವಾ ಲಾರ್ಜ್ ಏರಿಯಾ, ಸಿಟಿ ಇರ್ಬೋದು, ಯಾವುದೋ ಒಂದು ಸಿಟಿ ತಗೊಳ್ಳಿ, ಮೈಸೂರು, ಬ್ಯಾಂಗ್ಳೂರ್, ಈ ತರ ಲಾರ್ಜ್ ಏರಿಯಾನ ಮೆನ್ಷನ್ ಮಾಡುವಾಗ ಅವುಗಳ ಜೊತೆಗೆ ಇನ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಒಂದು ಇನ್ಸೈಡ್ ಅ ಸ್ಪೇಸ್ ಅಥವಾ ಏರಿಯಾ ಇವುಗಳನ್ನ ಹೇಳುವಾಗ ಅದರ ಹಿಂದೆ ಇನ್ ಬರುತ್ತೆ. ಉದಾಹರಣೆಗೆ ದ ಕೀಸ್ ಆರ್ ಇನ್ ದ ಬ್ಯಾಗ್. ಕೀ ಎಲ್ಲಿದೆ? ಬ್ಯಾಗ್ ಒಳಗಡೆ ಇದೆ. ಯಾಕಂದ್ರೆ ಒಂದು ಸ್ಪೇಸ್ ನ ಒಳಗಡೆ ಇದೆ, ಹಾಗಾಗಿ ಇನ್ ಬಂದಿದೆ ಇಲ್ಲಿ. ಅದೇ ತರ ಏರಿಯಾ ಅಂತ ಹೇಳಿದೆ ಅಲ್ವಾ? ಹಿ ಲೀವ್ಸ್ ಇನ್ ನ್ಯೂಯಾರ್ಕ್, ಹಿ ಲೀವ್ಸ್ ಇನ್ ಬ್ಯಾಂಗ್ಳೂರ್, ಹಿ ಲೀವ್ಸ್ ಇನ್ ಮೈಸೂರು. ಹೀಗೆ ಒಂದು ಲಾರ್ಜ್ ಏರಿಯಾನ ಮೆನ್ಷನ್ ಮಾಡುವಾಗ ಅದರ ಹಿಂದೆ ಇನ್ ಬರುತ್ತೆ. ಓಕೆನಾ? ಪ್ರೆಪೋಸಿಷನ್ಸ್ ಆಫ್ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಒನ್ ಆನ್ ಅಂದ್ರೆ ಮೇಲೆ. ಇಟ್ ರೆಫರ್ಸ್ ಟು ಸಮಥಿಂಗ್ ಆನ್ ಅ ಸರ್ಫೇಸ್. ಒಂದು ಸರ್ಫೇಸ್ ನ ಮೇಲೆ ಅಂತ ಹೇಳುವಾಗ ಆಗ ಆನ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ಬುಕ್ ಇದೆ ಅಂತ ಅನ್ಕೊಳ್ಳಿ. ಅದೆಲ್ಲಿದೆ? ಆ ಟೇಬಲ್ ನ ಸರ್ಫೇಸ್ ಮೇಲೆ ಇದೆ ಅಲ್ವಾ? ಹಾಗಾಗಿ ಅದನ್ನ ಹೇಳುವಾಗ ಆನ್ ಯೂಸ್ ಆಗುತ್ತೆ. ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ ಈ ಟೇಬಲ್ ಮೇಲಿದೆ. ಈ ಬುಕ್ ಏನಿದೆಯೋ ಈ ಟೇಬಲ್ ನ ಸರ್ಫೇಸ್ ಮೇಲಿದೆ, ಹಾಗಾಗಿ ಆನ್ ಯೂಸ್ ಆಗಿದೆ. ದ ಬುಕ್ ಈಸ್ ಆನ್ ದ ಟೇಬಲ್. ಅದೇ ತರ ಸೆಕೆಂಡ್ ಒನ್ ನೋಡಿ, ಶಿ ವ್ರೋಟ್ ಅ ನೋಟ್ ಆನ್ ದ ವಾಲ್. ಗೋಡೆಯ ಮೇಲೆ ಅವಳೊಂದು ನೋಟನ್ನ ಬರೆದ್ಲು. ಇದು ಗೋಡೆ ಅಂತ ಅನ್ಕೊಂಡ್ರೆ ಅದರ ಸರ್ಫೇಸ್ ಮೇಲೆ ಬರಿತೀವಲ್ವಾ ನಾವು, ಹಾಗಾಗಿ ಆನ್ ಯೂಸ್ ಆಗಿದೆ. ಶಿ ವ್ರೋಟ್ ಅ ನೋಟ್ ಆನ್ ದ ವಾಲ್. ಓಕೆ, ಇನ್ ದ ವಾಲ್ ಅಂತ ಬರಲ್ಲ. ಆನ್ ಯಾಕೆ ಬರುತ್ತೆ? ನಾವಿಲ್ಲಿ ಸರ್ಫೇಸ್ ನ ಮೇಲೆ ಬರ್ದಿರೋದು, ಹಾಗಾಗಿ ಆನ್. ನೆಕ್ಸ್ಟ್ ಒನ್ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಲ್ಲಿ ಎಟ್. ಇದು ಕೂಡ ಅಲ್ಲಿ ಅಂತ ಮೀನಿಂಗ್ ಕೊಡುತ್ತೆ, ಬಟ್ ಇಟ್ ರೆಫರ್ಸ್ ಟು ಅ ಸ್ಪೆಸಿಫಿಕ್ ಪಾಯಿಂಟ್ ಆರ್ ಲೊಕೇಶನ್. ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಥವಾ ಒಂದು ಸ್ಪೆಸಿಫಿಕ್ ಲೊಕೇಶನ್ ನ ಜೊತೆಗೆ ಎಟ್ ಯೂಸ್ ಆಗುತ್ತೆ. ಲಾರ್ಜ್ ಏರಿಯಾ ಇದ್ರೆ ಅಂದ್ರೆ ಒಂದು ಸಿಟಿ ಇದ್ರೆ ಇನ್ ಅಲ್ವಾ? ಮೈಸೂರು. ಇದರಲ್ಲಿ ಒಂದು ಸ್ಪೆಸಿಫಿಕ್ ಲೊಕೇಶನ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪಾರ್ಕ್. ಇಲ್ಲೊಂದು ಪಾರ್ಕ್ ಇದೆ ಅಥವಾ ಇಲ್ಲೊಂದು ಬ್ಯಾಂಕ್ ಇದೆ. ಇದನ್ನ ಮೆನ್ಷನ್ ಮಾಡುವಾಗ, ಈ ಪಾರ್ಕ್ ಅನ್ನ ಅಥವಾ ಈ ಬ್ಯಾಂಕ್ ಅನ್ನ ಮೆನ್ಷನ್ ಮಾಡುವಾಗ ಎಟ್ ಯೂಸ್ ಆಗುತ್ತೆ. ಎಟ್ ದ ಪಾರ್ಕ್, ಎಟ್ ದ ಬ್ಯಾಂಕ್, ಈ ತರ. ಲಾರ್ಜ್ ಏರಿಯಾನ ಮೆನ್ಷನ್ ಮಾಡುವಾಗ ಇನ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಹಿ ಈಸ್ ಎಟ್ ದ ಡೋರ್. ಡೋರ್ ಅನ್ನೋದು ಕೂಡ ಒಂದು ಸ್ಪೆಸಿಫಿಕ್ ಪಾಯಿಂಟ್. ಮನೆಯ ಒಳಗಡೆ ಡೋರ್ ಅನ್ನೋದು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ವಾ? ನಾವಿಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳ್ತಿದೀವಿ ಡೋರ್ ಅಂತ, ಹಾಗಾಗಿ ಎಟ್ ಯೂಸ್ ಆಗಿದೆ. ಹಿ ಈಸ್ ಎಟ್ ದ ಡೋರ್. ಅವನು ಡೋರ್ ಹತ್ರ ಇದ್ದಾನೆ. ಅದೇ ತರ ವಿ ಆರ್ ಮೀಟಿಂಗ್ ಎಟ್ ದ ಪಾರ್ಕ್. ನಾವು ಪಾರ್ಕ್ ಅಲ್ಲಿ ಮೀಟ್ ಆಗ್ತಾ ಇದ್ದೀವಿ. ಒಂದು ಸ್ಪೆಸಿಫಿಕ್ ಲೊಕೇಶನ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಿದೀವಿ, ಪಾರ್ಕ್ ಅಂತ, ಹಾಗಾಗಿ ಎಟ್ ಯೂಸ್ ಆಗಿದೆ. ಅರ್ಥ ಆಯ್ತಾ? ಸ್ಪೆಸಿಫಿಕ್ ಪಾಯಿಂಟ್ ಆರ್ ಲೊಕೇಶನ್ ಇದ್ರೆ ಎಟ್. ನೆಕ್ಸ್ಟ್ ಒನ್ ಪ್ರೆಪೋಸಿಷನ್ಸ್ ಆಫ್ ಪ್ಲೇಸ್ ಅಲ್ಲಿ ಬೈ. ಇಟ್ ರೆಫರ್ಸ್ ಟು ಸಮಥಿಂಗ್ ನಿಯರ್ ಆರ್ ನೆಕ್ಸ್ಟ್ ಟು. ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿ ಅದರ ಹತ್ರ ಅಥವಾ ಅದರ ಪಕ್ಕದಲ್ಲಿ ಅಂತ ಹೇಳುವಾಗ ಬೈ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ರೆಸ್ಟೋರೆಂಟ್ ಈಸ್ ಬೈ ದ ರಿವರ್. ನದಿಯ ಹತ್ರ ಅಥವಾ ನದಿಯ ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆ. ಶಿ ಸ್ಯಾಟ್ ಬೈ ದ ವಿಂಡೋ. ಅವಳು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡ್ಲು. ಬೈ ದ ವಿಂಡೋ ಅಂದ್ರೆ ಅದರ ಹತ್ರ ಅಥವಾ ಅದರ ಪಕ್ಕದಲ್ಲಿ ಅಂತ ಅರ್ಥ. ಇದಿಷ್ಟು ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಆರ್ ಲೊಕೇಶನ್. ಅರ್ಥ ಆಯ್ತಾ? ಇನ್, ಆನ್, ಎಟ್ ಅಂಡ್ ಬೈ. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಆಫ್ ಟೈಮ್. ಸಮಯದ ಬಗ್ಗೆ ಹೇಳುವಾಗಲೂ ಕೂಡ ಇನ್ ಯೂಸ್ ಆಗುತ್ತೆ, ಆನ್ ಯೂಸ್ ಆಗುತ್ತೆ. ಹೇಗೆ? ಇನ್ ಈಸ್ ಯೂಸ್ಡ್ ಫಾರ್ ಲಾಂಗರ್ ಪೀರಿಯಡ್ಸ್.
ಅಂದ್ರೆ ಅವಧಿ ತುಂಬಾ ಜಾಸ್ತಿ ಇರಬೇಕು. ಅಂದ್ರೆ ಮಂತ್ಸ್ ಜೊತೆಗೆ, ಇಯರ್ಸ್ ಜೊತೆಗೆ ಅಥವಾ ಸೆಂಚುರೀಸ್ ಜೊತೆಗೆ ಇನ್ ಯೂಸ್ ಆಗುತ್ತೆ. ಹಾಗೆ ಪಾರ್ಟ್ಸ್ ಆಫ್ ದಿ ಡೇ, ಒಂದು ದಿನ ಅಂತ ತಗೊಂಡ್ರೆ ಏನೇನ್ ಬರುತ್ತೆ? ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಅಲ್ವಾ? ಇವುಗಳ ಜೊತೆಗೆ ಇನ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಒಂದು ತಿಂಗಳುಗಳ ಜೊತೆಗೆ, ವರ್ಷಗಳ ಜೊತೆಗೆ ಯೂಸ್ ಆದ್ರೆ, ಇನ್ನೊಂದು ಪಾರ್ಟ್ಸ್ ಆಫ್ ದಿ ಡೇ ಅಂದ್ರೆ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ಇವುಗಳ ಜೊತೆಗೆ ಇನ್ ಯೂಸ್ ಆಗುತ್ತೆ. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್, ಈ ತರ. ಯಾಕಂದ್ರೆ ಇದೆಲ್ಲ ಪಾರ್ಟ್ಸ್ ಆಫ್ ದಿ ಡೇ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಐ ವಾಸ್ ಬಾರ್ನ್ ಇನ್ ಅಕ್ಟೋಬರ್. ಅಕ್ಟೋಬರ್ ಅನ್ನೋದು ಮಂತ್, ಹಾಗಾಗಿ ಅದರ ಹಿಂದೆ ಇನ್ ಯೂಸ್ ಆಗಿದೆ. ಶಿ ಸ್ಲೀಪ್ಸ್ ಲೇಟ್ ಇನ್ ದ ಈವ್ನಿಂಗ್. ಅವಳು ಸಂಜೆ ತಡವಾಗಿ ಮಲಗ್ತಾಳೆ. ಓಕೆನಾ? ಇನ್ ದ ಈವ್ನಿಂಗ್, ಈವ್ನಿಂಗ್ ನ ಹಿಂದೆ ಇನ್ ಯೂಸ್ ಆಗಿದೆ. ಇಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಇದ್ರ ಜೊತೆಗೆ ನೈಟ್ ಕೂಡ ಪಾರ್ಟ್ ಆಫ್ ದಿ ಡೇ. ಬಟ್ ನೈಟ್ ಜೊತೆಗೆ ಕಾಮನ್ ಆಗಿ ಎಟ್ ಯೂಸ್ ಆಗುತ್ತೆ. ಎಟ್ ನೈಟ್ ಅಂತ ಹೇಳ್ತೀವಿ, ಇದೊಂದು ಎಕ್ಸೆಪ್ಷನ್. ಬಟ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಇವುಗಳ ಜೊತೆಗೆ ಇನ್ ಯೂಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಹಾಗೆ ಇನ್ ದ ಈವ್ನಿಂಗ್. ಬಟ್ ನೈಟ್ ಮಾತ್ರ ಎಟ್ ನೈಟ್. ಇಯರ್ಸ್ ಜೊತೆಗೂ ಕೂಡ, ಫಾರ್ ಎಕ್ಸಾಂಪಲ್ ಇನ್ 1947 ಅಂತ ಹೇಳ್ತೀವಿ. ಓಕೆ, ಇಯರ್ಸ್ ಜೊತೆಗೆ ಇನ್ ಯೂಸ್ ಆಗುತ್ತೆ. ಪ್ರಪೋಸಿಷನ್ಸ್ ಆಫ್ ಟೈಮ್ ಅಲ್ಲಿ ನೆಕ್ಸ್ಟ್ ಒನ್ ಆನ್. ಆನ್ ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಡೇಸ್ ಆರ್ ಡೇಟ್ಸ್. ಒಂದು ನಿರ್ದಿಷ್ಟವಾದ ದಿನ ಅಥವಾ ಒಂದು ದಿನಾಂಕದ ಜೊತೆಗೆ ಆನ್ ನ ಯೂಸ್ ಮಾಡ್ತೀವಿ. ಸೋಮವಾರ, ಮಂಗಳವಾರ ಈ ತರ ಒಂದು ಸ್ಪೆಸಿಫಿಕ್ ಡೇ ಇರಬೇಕು. ಅಥವಾ ಅಕ್ಟೋಬರ್ 6, ಜುಲೈ 11 ಹೀಗೆ ಸ್ಪೆಸಿಫಿಕ್ ಡೇಟ್ ಇದ್ರೆ ಅದ್ರ ಜೊತೆಗೂ ಕೂಡ ಆನ್ ಯೂಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ದಿ ಎಕ್ಸಾಮ್ ಈಸ್ ಆನ್ ಮಂಡೇ. ಎಕ್ಸಾಮ್ ಯಾವಾಗಿದೆ? ಸೋಮವಾರ. ಮಂಡೇ ಅನ್ನೋದು ಒಂದು ಸ್ಪೆಸಿಫಿಕ್ ಡೇ, ಹಾಗಾಗಿ ಅದರ ಹಿಂದೆ ಆನ್ ಯೂಸ್ ಆಗಿದೆ. ಇಲ್ಲಿ ಇನ್ ಅಥವಾ ಎಟ್ ಹಾಕೋ ಹೋಗಿಲ್ಲ. ಇನ್ ಮಂಡೇ ಅಥವಾ ಎಟ್ ಮಂಡೇ ಅಂತ ಹೇಳೋ ಹಾಗಿಲ್ಲ. ದಿ ಎಕ್ಸಾಮ್ ಈಸ್ ಆನ್ ಮಂಡೇ. ಅದೇ ತರ ಜುಲೈ 15 ಅನ್ನೋದು ಒಂದು ಸ್ಪೆಸಿಫಿಕ್ ಡೇಟ್, ನಿರ್ದಿಷ್ಟವಾದ ದಿನಾಂಕ, ಹಾಗಾಗಿ ಅದರ ಜೊತೆಗೆ ಆನ್ ಯೂಸ್ ಆಗಿದೆ. ವಿ ಗಾಟ್ ಮ್ಯಾರಿಡ್ ಆನ್ ಜುಲೈ 15. ನಾವು ಜುಲೈ 15ಕ್ಕೆ ಮದುವೆ ಆಗಿದ್ದು. ಇಲ್ಲಿ ನೋಡಿ, ಇನ್ ಅಕ್ಟೋಬರ್ ಅಂತ ಇದೆ, ಇಲ್ಲಿ ಆನ್ ಜುಲೈ. ಯಾಕೆ ಇಲ್ಲಿ ಆನ್ ಜುಲೈ? ಇದ್ರ ಮುಂದೆ ಒಂದು ಡೇಟ್ ಇದೆ, ಜುಲೈ 15 ಅಂತ. ಹಾಗಾಗಿ ಸ್ಪೆಸಿಫಿಕ್ ಡೇಟ್ ನ ಹೇಳ್ತಾ ಇದ್ದೀವಿ, ಆನ್ ಯೂಸ್ ಆಗಿದೆ. ಆನ್ ಜುಲೈ 15 ಅಥವಾ ಆನ್ 15th ಜುಲೈ ಎರಡು ತರ ಹೇಳ್ಬೋದು ನೀವು. ಸ್ಪೆಸಿಫಿಕ್ ಡೇಟ್ ಇಲ್ಲ ಅಂದ್ರೆ ಮಾತ್ರ ಇನ್ ಬರುತ್ತೆ. ಇನ್ ಅಕ್ಟೋಬರ್, ಇನ್ ಜುಲೈ ಈ ತರ. ನೆಕ್ಸ್ಟ್ ಪ್ರಪೋಸಿಷನ್ಸ್ ಆಫ್ ಟೈಮ್ ಅಲ್ಲಿ ಎಟ್. ಎಟ್ ಯಾವ ತರ ಯೂಸ್ ಆಗುತ್ತೆ ಅಂತ, ಇಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಟೈಮ್ಸ್ ಆರ್ ಸ್ಮಾಲ್ ಪೀರಿಯಡ್ಸ್. ಸ್ಪೆಸಿಫಿಕ್ ಟೈಮ್ ಬಗ್ಗೆ ಹೇಳುವಾಗ, ಒಂದು ನಿರ್ದಿಷ್ಟ ಸಮಯದ ಬಗ್ಗೆ ಹೇಳುವಾಗ, 5 ಗಂಟೆ, 6 ಗಂಟೆ ಈ ತರ ಒಂದು ನಿರ್ದಿಷ್ಟ ಸಮಯವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ, ಆಗ ಅದರ ಹಿಂದೆ ಎಟ್ ಯೂಸ್ ಆಗುತ್ತೆ. ಅಥವಾ ಸ್ಮಾಲ್ ಪೀರಿಯಡ್ಸ್ ಆಗ್ಲೂ ಕೂಡ ಎಟ್ ಯೂಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ದ ಟ್ರೈನ್ ಅರೈವ್ಸ್ ಎಟ್ 5 o'clock. ಟ್ರೈನ್ 5 ಗಂಟೆಗೆ ಬರುತ್ತೆ. ಇಲ್ಲಿ 5 ಗಂಟೆ ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್, ಹಾಗಾಗಿ ಅದರ ಹಿಂದೆ ಎಟ್ ಯೂಸ್ ಆಗಿದೆ. ವಿ ವಿಲ್ ಮೀಟ್ ಎಟ್ ಮಿಡ್ ನೈಟ್. ನಾವು ಮಿಡ್ ನೈಟ್ ಅಲ್ಲಿ ಮೀಟ್ ಆಗ್ತೀವಿ. ಇಲ್ಲಿ ಮಿಡ್ ನೈಟ್ ಅನ್ನೋದು ಪಾರ್ಟ್ ಆಫ್ ದಿ ಡೇ ಅಲ್ವಾ? ಅಲ್ಲ. ಯಾಕಂದ್ರೆ ಮಿಡ್ ನೈಟ್ ಅಂದ್ರೆ ಏನು? ಕರೆಕ್ಟ್ ಆಗಿ 12 ಗಂಟೆ ಅಂತ ಅರ್ಥ. ಅದೇ ತರ ನೂನ್ ಅಂದ್ರೆ ಏನು? ಕರೆಕ್ಟ್ ಆಗಿ 12 ಗಂಟೆ. ಮಧ್ಯಾಹ್ನ 12 ಗಂಟೆಗೆ ನೂನ್ ಅಂತ ಹೇಳ್ತೀವಿ. ರಾತ್ರಿ 12 ಗಂಟೆಗೆ ಮಿಡ್ ನೈಟ್ ಅಂತ ಹೇಳ್ತೀವಿ. 12 ಗಂಟೆಯ ನಂತರ ಆಫ್ಟರ್ ನೂನ್ ಅಂದ್ರೆ ಅದು ಪಾರ್ಟ್ ಆಫ್ ದಿ ಡೇ ಆಗುತ್ತೆ. ಅದ್ರ ಜೊತೆಗೆ ಯಾವ್ದು ಯೂಸ್ ಆಗುತ್ತೆ? ಇನ್ ದ ಆಫ್ಟರ್ನೂನ್ ಅಲ್ವಾ? ಬಟ್ ನೂನ್ ಅಷ್ಟೇ ತಗೊಂಡ್ರೆ ಆಗ ಅದ್ರ ಹಿಂದೆ ಎಟ್ ಯೂಸ್ ಆಗುತ್ತೆ. ಯಾಕಂದ್ರೆ ನೂನ್ ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್, ಮಧ್ಯಾಹ್ನ 12 ಗಂಟೆ. ಮಿಡ್ ನೈಟ್ ಅಂದ್ರೆ ರಾತ್ರಿ 12 ಗಂಟೆ. ವಿ ವಿಲ್ ಮೀಟ್ ಎಟ್ ಮಿಡ್ ನೈಟ್. ನಾವು ಮಿಡ್ ನೈಟ್ ಅಲ್ಲಿ ಮೀಟ್ ಆಗ್ತೀವಿ. ದ ಸ್ಟಾರ್ಸ್ ಲುಕ್ ಬ್ಯೂಟಿಫುಲ್ ಎಟ್ ನೈಟ್. ರಾತ್ರಿ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಗ್ಲೇ ಹೇಳಿದಲ್ವಾ, ನೈಟ್ ಅನ್ನೋದು ಒಂದು ಎಕ್ಸೆಪ್ಷನ್ ಅಂತ. ಅದ್ರ ಜೊತೆಗೆ ಕಾಮನ್ ಆಗಿ ಎಟ್ ಯೂಸ್ ಆಗುತ್ತೆ. ಸೊ ಎಟ್ ನೈಟ್, ದ ಸ್ಟಾರ್ಸ್ ಲುಕ್ ಬ್ಯೂಟಿಫುಲ್ ಎಟ್ ನೈಟ್. ಇನ್ನೊಂದು ಎಕ್ಸಾಂಪಲ್, ಲಂಚ್ ಈಸ್ ಸರ್ವ್ಡ್ ಎಟ್ ನೂನ್. ಲಂಚ್ ಅಂದ್ರೆ ಮಧ್ಯಾಹ್ನದ ಊಟನ 12 ಗಂಟೆಗೆ ಕೊಡ್ಲಾಯ್ತು. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ನೀವು. ಮಿಡ್ ನೈಟ್ ಮತ್ತೆ ನೂನ್ ಜೊತೆಗೆ ಎಟ್ ಯೂಸ್ ಆಗುತ್ತೆ, ಯಾಕಂದ್ರೆ ಅದು ಎಕ್ಸಾಕ್ಟ್ ಟೈಮ್. ಎಟ್ ನೈಟ್ ಅನ್ನೋದು ಒಂದು ಎಕ್ಸೆಪ್ಷನ್. ನೆಕ್ಸ್ಟ್ ಪ್ರಪೋಸಿಷನ್ಸ್ ಆಫ್ ಟೈಮ್ ಅಲ್ಲಿ ಸಿನ್ಸ್ ಅಂದ್ರೆ ಇದು ಇನ್ ದ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಫಾರ್ ಅನ್ನೋದು ಕೂಡ ಇನ್ ದ ಅನ್ನುವಂಥ ಮೀನಿಂಗ್ ಅನ್ನೇ ಕೊಡುತ್ತೆ. ಆದರೆ ಸಿನ್ಸ್ ನಾವು ಒಂದು ಸ್ಪೆಸಿಫಿಕ್ ಪಾಯಿಂಟ್ ನ ಜೊತೆಗೆ ಯೂಸ್ ಮಾಡ್ತೀವಿ, ಇದನ್ನ ಡ್ಯೂರೇಷನ್ ನ ಜೊತೆಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 2010ರಿಂದ ಇನ್ನೊಂದು 10 ವರ್ಷಗಳಿಂದ. ಇಲ್ಲಿ 10 ವರ್ಷಗಳಿಂದ ಅನ್ನೋದು ಒಂದು ಡ್ಯೂರೇಷನ್, ಇಲ್ಲಿಂದ ಇಲ್ಲಿ ತನಕ ಅಂತ. ಯಾವ ವರ್ಷ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ನಾವು. ಬಟ್ ಇಲ್ಲಿ 2010 ಅನ್ನೋದು ಒಂದು ಸ್ಪೆಸಿಫಿಕ್ ಪಾಯಿಂಟ್, ನಿರ್ದಿಷ್ಟವಾಗಿ ಒಂದು ಇಸ್ವಿಯನ್ನ ಹೇಳ್ತಾ ಇದ್ದೀವಿ. ಹಾಗಾಗಿ ಇದರ ಹಿಂದೆ ಸಿನ್ಸ್ ಯೂಸ್ ಆದ್ರೆ ಇದರ ಹಿಂದೆ ಫಾರ್ ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ಲಿವ್ಡ್ ಹಿಯರ್ ಸಿನ್ಸ್ 2010. 2010ರಿಂದ ಅವಳು ಇಲ್ಲಿ ವಾಸ ಆಗಿದ್ದಾಳೆ. 2010 ಅನ್ನೋದು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್, ಹಾಗಾಗಿ ಅದರ ಹಿಂದೆ ಸಿನ್ಸ್ ಯೂಸ್ ಆಗಿದೆ. ಅದೇ ತರ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್.
ಅವನು ಬೆಳಿಗ್ಗೆಯಿಂದ ವರ್ಕ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಬೆಳಿಗ್ಗೆ ಅಂತ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀವಿ, ಹಾಗಾಗಿ ಅದರ ಹಿಂದೆ ಸಿನ್ಸ್ ಯೂಸ್ ಆಗಿದೆ. ಅದೇ 10 ಗಂಟೆಯಿಂದ, ಬೆಳಿಗ್ಗೆ 10 ಗಂಟೆಯಿಂದ ಅಂತ ಹೇಳೋದಿದ್ರು ಕೂಡ ಸಿನ್ಸೇ ಯೂಸ್ ಆಗುತ್ತೆ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 10 o'clock. ಅವನು 10 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಅಂತ ಹೇಳುವಾಗ್ಲೂ ಕೂಡ ಅಥವಾ ಸಮಯವನ್ನ ಮೆನ್ಷನ್ ಮಾಡಿದ್ರೆ, ಉದಾಹರಣೆಗೆ 10 o'clock ಅಂತ ಮೆನ್ಷನ್ ಮಾಡಿದ್ರು ಕೂಡ ಸಿನ್ಸ್ ಯೂಸ್ ಆಗುತ್ತೆ. ಅದೇ ಅವನು 2 ತಾಸಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳೋದಾದ್ರೆ, ಇಲ್ಲಿ 2 ತಾಸು ಡ್ಯೂರೇಷನ್ ನ ಹೇಳ್ತಾ ಇದ್ದೀವಿ, ಆಗ ಫಾರ್ ಯೂಸ್ ಆಗುತ್ತೆ. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ 2 hours. ಡಿಫರೆನ್ಸ್ ಗೊತ್ತಾಯ್ತಾ? ಮಾರ್ನಿಂಗ್ ಅನ್ನೋದು ಕೂಡ ಒಂದು ಸ್ಪೆಸಿಫಿಕ್ ಪಾಯಿಂಟ್, 10 ಗಂಟೆ ಅನ್ನೋದು ಕೂಡ ಒಂದು ಸ್ಪೆಸಿಫಿಕ್ ಪಾಯಿಂಟ್, ಬಟ್ 2 hours ಅನ್ನೋದು ಒಂದು ಡ್ಯೂರೇಷನ್, ಇಲ್ಲಿಂದ ಇಲ್ಲಿ ತನಕ 2 hours. ಹಾಗಾಗಿ ಡ್ಯೂರೇಷನ್ ನ ಜೊತೆಗೆ ಮಾತ್ರ ಫಾರ್ ಯೂಸ್ ಆಗುತ್ತೆ. ಸ್ಪೆಸಿಫಿಕ್ ಪಾಯಿಂಟ್ ಆಗಿದ್ರೆ ಆಗ ಸಿನ್ಸ್. ಫಾರ್ಗೆ ಎಕ್ಸಾಂಪಲ್ ನೋಡೋದಾದ್ರೆ, ದೇ ಸ್ಟೇಡ್ ಹಿಯರ್ ಫಾರ್ 2 hours. ಅವರು 2 ತಾಸಿಂದ ಇಲ್ಲಿದ್ರು. ಐ ವೇಟೆಡ್ ಫಾರ್ ಅ ಲಾಂಗ್ ಟೈಮ್. ನಾನು ತುಂಬಾ ಸಮಯದವರೆಗೆ ವೇಟ್ ಮಾಡಿದೆ. ತುಂಬಾ ಸಮಯ ಅಂದ್ರೆ ಒಂದು ಡ್ಯೂರೇಷನ್, ನಿರ್ದಿಷ್ಟವಾಗಿ ಇಷ್ಟು ಗಂಟೆಯಿಂದ ಅಂತ ಹೇಳ್ತಾ ಇಲ್ಲ ನಾವಿಲ್ಲಿ, 10 ಗಂಟೆಯಿಂದ ಅಥವಾ 11 ಗಂಟೆಯಿಂದ ಅಂತ ಹೇಳ್ತಾ ಇಲ್ಲ. ಒಂದು ಡ್ಯೂರೇಷನ್ ಹೇಳ್ತಾ ಇದೀವಿ, ಲಾಂಗ್ ಟೈಮ್ ಅಂತ, ತುಂಬಾ ಸಮಯದಿಂದ ಅಂತ. ಹಾಗಾಗಿ ಅದರಿಂದ ಫಾರ್ ಯೂಸ್ ಆಗಿದೆ. ಇದೆರಡರ ಡಿಫ್ರೆನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಸ್ಪೆಸಿಫಿಕ್ ಪಾಯಿಂಟ್ ಇದ್ರೆ ಸಿನ್ಸ್, ಡ್ಯೂರೇಷನ್ ಆಗಿದ್ರೆ ಫಾರ್. ನೆಕ್ಸ್ಟ್ ನೋಡಿ, ಪ್ರಪೋಸಿಷನ್ಸ್ ಆಫ್ ಡೈರೆಕ್ಷನ್ ಆರ್ ಮೂವ್ಮೆಂಟ್. ಇದರಲ್ಲಿ ಫಸ್ಟ್ ಒನ್ ಟು. ಇಟ್ ಇಂಡಿಕೇಟ್ಸ್ ಮೂವ್ಮೆಂಟ್ ಟುವರ್ಡ್ಸ್ ದ ಡೆಸ್ಟಿನೇಷನ್. ಇಲ್ಲೊಂದು ಬ್ಯಾಂಕ್ ಇದೆ ಅಂತ ಅನ್ಕೊಂಡ್ರೆ, ಟು ದ ಬ್ಯಾಂಕ್ ಅಂದ್ರೆ ಬ್ಯಾಂಕಿಗೆ, ಟು ದ ಪಾರ್ಕ್ ಅಂದ್ರೆ ಪಾರ್ಕ್ಗೆ. ಉದಾಹರಣೆಗೆ ಹಿ ವೆಂಟ್ ಟು ದ ಪಾರ್ಕ್ ಅಂದ್ರೆ ಅವನು ಪಾರ್ಕ್ಗೆ ಹೋದ. ಟು ಅಂದ್ರೆ ಗೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಶಿ ಗೇವ್ ದ ಗಿಫ್ಟ್ ಟು ಹರ್ ಫ್ರೆಂಡ್. ಅವಳು ಗಿಫ್ಟ್ ಅನ್ನ ಅವಳ ಫ್ರೆಂಡ್ಗೆ ಕೊಟ್ಲು. ಯಾರಿಗೆ? ಅವಳ ಫ್ರೆಂಡ್ಗೆ. ಟುವರ್ಡ್ಸ್ ಅ ಡೆಸ್ಟಿನೇಷನ್. ಫ್ರಾಮ್ ಅಂದ್ರೆ ಇಂದ, ಟು ಅಂದ್ರೆ ಗೆ, ಟುವರ್ಡ್ಸ್ ಅ ಡೆಸ್ಟಿನೇಷನ್. ಇಂದ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ನ ಹೇಳ್ತೀವಿ ನಾವು. ಇಟ್ ಇಂಡಿಕೇಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೂವ್ಮೆಂಟ್. ದ ಫ್ಲೈಟ್ ಈಸ್ ಕಮಿಂಗ್ ಫ್ರಾಮ್ ಲಂಡನ್. ಫ್ಲೈಟ್ ಎಲ್ಲಿಂದ ಬರ್ತಾ ಇದೆ? ಲಂಡನ್ ಇಂದ ಬರ್ತಾ ಇದೆ. ಅದೇ ತರ ಹಿ ಬಾರೋಡ್ ಮನಿ ಫ್ರಮ್ ಮೀ. ಅವನು ನನ್ನಿಂದ ಹಣ ತಗೊಂಡ. ಓಕೆನಾ? ಪ್ರಪೋಸಿಷನ್ಸ್ ಆಫ್ ಡೈರೆಕ್ಷನ್ ಅಲ್ಲಿ ಟು ಅಂದ್ರೆ ಗೆ, ಫ್ರಾಮ್ ಅಂದ್ರೆ ಇಂದ. ನೆಕ್ಸ್ಟ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಪ್ರಪೋಸಿಷನ್ಸ್ ಬಗ್ಗೆ ನೋಡೋಣ. ವಿತ್ ಅಂದ್ರೆ ಜೊತೆ. ಇಟ್ ಇಂಡಿಕೇಟ್ಸ್ ಅಕಂಪನಿಮೆಂಟ್ ಆರ್ ದಿ ಇನ್ಸ್ಟ್ರೂಮೆಂಟ್ ಯೂಸ್ಡ್. ಅಕಂಪನಿಮೆಂಟ್ ಅಂದ್ರೆ ಯಾವ್ದಾದ್ರು ಜೊತೆ ಅಂತ ಹೇಳುವಾಗ. ಹಾಗೇನೆ ನಾವು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನ ಹೇಳ್ತಾ ಇದ್ರೆ ಸೆಂಟೆನ್ಸ್ ಅಲ್ಲಿ, ಅದ್ರ ಜೊತೆಗೂ ಕೂಡ ವಿತ್ ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಐ ವೆಂಟ್ ಟು ದ ಪಾರ್ಟಿ ವಿತ್ ಮೈ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದೆ. ಶಿ ಕಟ್ ದ ಪೇಪರ್ ವಿತ್ ಸೀಸರ್ಸ್. ಇಲ್ಲಿ ವಿತ್ ಅನ್ನೋದು ಜೊತೆ ಅನ್ನೋಂಥ ಮೀನಿಂಗ್ ಅನ್ನ ಕೊಡಲ್ಲ, ಬಟ್ ಇನ್ಸ್ಟ್ರೂಮೆಂಟ್, ಸೀಸರ್ಸ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಕತ್ತರಿ. ಹಾಗಾಗಿ ಅದರ ಹಿಂದೆ ವಿತ್ ಯೂಸ್ ಆಗಿದೆ. ಯಾವುದರಿಂದ ಅವಳು ಪೇಪರ್ನ ಕಟ್ ಮಾಡಿದ್ಲು? ವಿತ್ ಸೀಸರ್ಸ್. ಇಲ್ಲಿ ಇಂದ ಅಂತ ಬಂದಿದೆ ಅಂತ ಫ್ರಾಮ್ ನ ಹಾಕಬಾರ್ದು. ಶಿ ಕಟ್ ದ ಪೇಪರ್ ಫ್ರಾಮ್ ಸೀಸರ್ಸ್ ಅಂತ ಹೇಳಬಾರ್ದು. ಫ್ರಾಮ್ ಅನ್ನೋದು ಮೂವ್ಮೆಂಟ್ ಅಥವಾ ಡೈರೆಕ್ಷನ್ ಹೇಳುವಾಗ ಯೂಸ್ ಆಗುತ್ತೆ. ಆದರೆ ಇಲ್ಲಿ ಸೀಸರ್ಸ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಹಾಗಾಗಿ ಅದರ ಜೊತೆಗೆ ವಿತ್ ಯೂಸ್ ಆಗಿದೆ. ಶಿ ಕಟ್ ದ ಪೇಪರ್ ವಿತ್ ಸೀಸರ್ಸ್. ಅವಳು ಪೇಪರ್ನ ಕತ್ತರಿಯಿಂದ ಕಟ್ ಮಾಡಿದ್ಲು. ಸೊ ಇದು ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಆಫ್. ಇಟ್ ಶೋಸ್ ಪೊಸಿಷನ್, ರಿಲೇಶನ್ಶಿಪ್ ಆರ್ ಒರಿಜಿನ್. ಇದು ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ ಹೇಗೆ ಯೂಸ್ ಮಾಡೋದು ಅಂತ. ಎಕ್ಸಾಂಪಲ್ ನೋಡೋದಾದ್ರೆ, ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ. ಇದು ಮೂವಿಯ ಬೆಸ್ಟ್ ಪಾರ್ಟ್. ಆಫ್ ದ ಮೂವಿ ಅಂದ್ರೆ ಚಲನಚಿತ್ರದ. ಇಲ್ಲಿ ದ ಅನ್ನೋದು ಉಂಟಲ್ಲ, ಅದನ್ನ ಹೇಳೋದು ಆಫ್. ಇನ್ನೊಂದು ಎಕ್ಸಾಂಪಲ್, ಶಿ ಇಸ್ ಅ ಫ್ರೆಂಡ್ ಆಫ್ ಮೈನ್. ಅವಳು ನನ್ನ ಫ್ರೆಂಡ್. ಆಫ್ ದ ಹೌಸ್ ಮನೆಯ. ಹಿ ಈಸ್ ಅ ಫ್ರೆಂಡ್ ಆಫ್ ಮೈ ಬ್ರದರ್. ಇಲ್ಲಿ ಆಫ್ ಮೈ ಬ್ರದರ್ ಅಂದ್ರೆ ನನ್ನ ಸಹೋದರನ. ನೆಕ್ಸ್ಟ್ ನೋಡಿ, ಅಬೌಟ್ ಅಂದ್ರೆ ಬಗ್ಗೆ. ರೆಫರ್ಸ್ ಟು ಅ ಟಾಪಿಕ್ ಆರ್ ಸಬ್ಜೆಕ್ಟ್. ವಿ ಟಾಕ್ಡ್ ಅಬೌಟ್ ದ ವೆದರ್. ನಾವು ಯಾವ್ದ್ರ ಬಗ್ಗೆ ಮಾತಾಡಿದ್ವಿ? ವೆದರ್ ಬಗ್ಗೆ. ಅಬೌಟ್ ದ ವೆದರ್ ಅಂದ್ರೆ ವೆದರ್ ಬಗ್ಗೆ. ವಾಟ್ ಯು ನೋ ಅಬೌಟ್ ಹರ್. ನಿನಗೆ ಅವಳ ಬಗ್ಗೆ ಏನ್ ಗೊತ್ತು? ಅಬೌಟ್ ಹರ್ ಅಂದ್ರೆ ಅವಳ ಬಗ್ಗೆ. ಅಬೌಟ್ ದ ವೆದರ್ ಅಂದ್ರೆ ವೆದರ್ ಬಗ್ಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಬೈ. ಇಟ್ ಇಂಡಿಕೇಟ್ಸ್ ದಿ ಏಜೆಂಟ್ ಪರ್ಫಾರ್ಮಿಂಗ್ ಅನ್ ಆಕ್ಷನ್ ಆರ್ ಮೀನ್ಸ್ ಆಫ್ ಟ್ರಾವೆಲ್. ಒಂದು ಆಕ್ಷನ್ ನ ಯಾರು ಮಾಡಿದ್ದು ಅಂತ ಹೇಳುವಾಗ ಬೈ ಯೂಸ್ ಆಗುತ್ತೆ. ಹಾಗೇನೆ ಮೀನ್ಸ್ ಆಫ್ ಟ್ರಾವೆಲ್, ನಾವು ಯಾವುದರ ಮೂಲಕ ಟ್ರಾವೆಲ್ ಮಾಡಿದ್ದು ಅನ್ನೋದನ್ನ ಹೇಳುವಾಗಲೂ ಕೂಡ ಬೈ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಬುಕ್ ವಾಸ್ ರಿಟನ್ ಬೈ ಶೇಕ್ಸ್ಪಿಯರ್. ಈ ಬುಕ್ ಯಾರಿಂದ ಬರೆಯಲ್ಪಟ್ಟಿದೆ? ಶೇಕ್ಸ್ಪಿಯರ್ ನಿಂದ. ಅರ್ಥ ಆಯ್ತಾ? ಇಲ್ಲಿ ಬೈ ಅನ್ನೋದು ಇಂದ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಿದೆ. ದ ಬುಕ್ ವಾಸ್ ರಿಟನ್ ಫ್ರಾಮ್ ಶೇಕ್ಸ್ಪಿಯರ್ ಅಂತ ಹೇಳುವಾಗಿಲ್ಲ, ದ ಬುಕ್ ವಾಸ್ ರಿಟನ್ ಬೈ ಶೇಕ್ಸ್ಪಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ವಿ ಟ್ರಾವೆಲ್ಡ್ ಬೈ ಟ್ರೈನ್. ನಾವು ಯಾವ್ದ್ರ ಮೂಲಕ ಟ್ರಾವೆಲ್ ಮಾಡಿದ್ವಿ? ಟ್ರೈನ್ ಮೂಲಕ. ಮೀನ್ಸ್ ಆಫ್ ಟ್ರಾವೆಲ್. ಓಕೆ, ಇದನ್ನ ಹೇಳುವಾಗಲೂ ಕೂಡ ಬೈ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವು ಪ್ರಪೋಸಿಷನ್ಸ್ ಅನ್ನ ಯೂಸ್ ಮಾಡುವಾಗ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಒನ್, ಯೂಸಿಂಗ್ ದ ರಾಂಗ್ ಪ್ರಪೋಸಿಷನ್ ಫಾರ್ ಟೈಮ್. ಹಿ ವಾಸ್ ಬಾರ್ನ್ ಆನ್ 1990. ಇಲ್ಲಿ 1990 ಅನ್ನೋದು ಇಯರ್, ಇದ್ರ ಜೊತೆಗೆ ಯಾವ್ದು ಯೂಸ್ ಆಗಬೇಕು? ಇನ್ ಅಲ್ವಾ? ಸ್ಪೆಸಿಫಿಕ್ ಡೇ ಅಥವಾ ಡೇಟ್ ಇದ್ರೆ ಮಾತ್ರ ಆನ್.
ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ಹಿ ವಾಸ್ ಬಾರ್ನ್ ಇನ್ 1990 ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಯೂಸಿಂಗ್ ಇನ್ ಇನ್ಸ್ಟೆಡ್ ಆಫ್ ಆನ್ ಫಾರ್ ಸ್ಪೆಸಿಫಿಕ್ ಡೇಸ್. ಸ್ಪೆಸಿಫಿಕ್ ಡೇಸ್ ಬಂದಾಗ ಅದರ ಜೊತೆಗೆ ಆನ್ ಯೂಸ್ ಆಗಬೇಕು. ಶಿ ಲೆಫ್ಟ್ ಇನ್ ಮಂಡೇ ಅಂತ ಹೇಳಿದ್ರೆ ರಾಂಗ್. ಶಿ ಲೆಫ್ಟ್ ಆನ್ ಮಂಡೇ ಇದು ಸರಿ. ಕನ್ಫ್ಯೂಸಿಂಗ್ ಎಟ್ ಅಂಡ್ ಇನ್ ಫಾರ್ ಲೊಕೇಶನ್. ಕಾಮನ್ ಆಗಿ ನಾವು ಇದೇ ಮಿಸ್ಟೇಕ್ ನ ಮಾಡೋದು, ಒಂದು ಲೊಕೇಶನ್ ಜೊತೆಗೆ ಎಟ್ ಹಾಕಬೇಕು ಇನ್ ಹಾಕಬೇಕು ಅನ್ನೋದು. ಶಿ ಈಸ್ ಇನ್ ದ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಅನ್ನೋದು ಒಂದು ಎಕ್ಸಾಕ್ಟ್ ಲೊಕೇಶನ್ ಅಲ್ವಾ, ಎಕ್ಸಾಕ್ಟ್ ಪಾಯಿಂಟ್, ಹಾಗಾಗಿ ಅದ್ರ ಜೊತೆಗೆ ಎಟ್ ಬರಬೇಕು. ಶಿ ಈಸ್ ಎಟ್ ದ ಬಸ್ ಸ್ಟಾಪ್. ಯಾವಾಗ ಇನ್ ಬರುತ್ತೆ, ಇನ್ಸೈಡ್ ಎ ಸ್ಪೇಸ್. ಫಾರ್ ಎಕ್ಸಾಂಪಲ್ ಬೆಡ್ರೂಮ್ ಒಳಗಡೆ ಅಥವಾ ಕಿಚನ್ ಒಳಗಡೆ ಅಂತ ಹೇಳುವಾಗ ಇನ್ ದ ಕಿಚನ್, ಇನ್ ದ ಬೆಡ್ರೂಮ್, ಆಗ ಇನ್ ಯೂಸ್ ಆಗುತ್ತೆ. ಅದೇ ತರ ಲಾರ್ಜ್ ಏರಿಯಾ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಸಿಟೀಸ್ ನೇಮ್ ಮೈಸೂರ್, ಬ್ಯಾಂಗ್ಳೂರ್ ಈ ತರ ತಗೊಂಡ್ರೆ ಅದ್ರ ಜೊತೆಗೂ ಕೂಡ ಇನ್ ಯೂಸ್ ಆಗುತ್ತೆ. ಬಟ್ ಈ ತರ ಸ್ಪೆಸಿಫಿಕ್ ಲೊಕೇಶನ್ ಇದ್ದಾಗ, ಬಸ್ ಸ್ಟಾಪ್, ಬ್ಯಾಂಕ್ ಈ ತರ ಇದ್ದಾಗ ಎಟ್ ಯೂಸ್ ಆಗುತ್ತೆ. ಓಕೆನಾ, ಇದಿಷ್ಟು ಕಾಮನ್ ಮಿಸ್ಟೇಕ್ಸ್. ನೆಕ್ಸ್ಟ್ ನಾವು ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಅ ಡೇ ಫುಲ್ ಆಫ್ ಪ್ರಪೋಸಿಷನ್ಸ್. ಒಂದು ಸಣ್ಣ ಸ್ಟೋರಿ ಇರುತ್ತೆ, ಫಸ್ಟ್ ಅದರ ಮೀನಿಂಗ್ ಅನ್ನ ತಿಳ್ಕೊಂಡು ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಓಕೆ, ಸ್ಟೋರಿ ಏನಿದೆ ಅಂತ ನೋಡೋಣ. ಐ ವೋಕ್ ಅಪ್ ಎಟ್ 6 o'clock ದಿಸ್ ಮಾರ್ನಿಂಗ್. ಇಲ್ಲಿ AM ಅಂತ ಇದೆ. ನಾವು ಕ್ಯಾಶುವಲ್ ಆಗಿ ಮಾತಾಡುವಾಗ 6 AM 8 AM ಅಂತ ಹೇಳಲ್ಲ, 6 o'clock ಅಂತ ಹೇಳ್ತೀವಿ. ಐ ವೋಕ್ ಅಪ್ ಎಟ್ 6 o'clock ದಿಸ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದೆ. ಎಟ್ 6 o'clock. ಓಕೆನಾ. ದ ಸನ್ ವಾಸ್ ಶೈನಿಂಗ್ ಬ್ರೈಟ್ಲಿ ಇನ್ ದ ಸ್ಕೈ. ಆಕಾಶದಲ್ಲಿ ಸೂರ್ಯ ಬ್ರೈಟ್ ಆಗಿ ಹೊಳಿತಾ ಇದ್ದ. ಸೂರ್ಯೋದಯ ಆದಾಗ ಹಾಗೆ ಅಲ್ವಾ, ಸೂರ್ಯ ಹೊಳಿತಾ ಇರ್ತಾನೆ. ನೆಕ್ಸ್ಟ್ ನೋಡಿ, ಐ ವೆಂಟ್ ಟು ದ ಕಿಚನ್ ಅಂಡ್ ಮೇಡ್ ಟೀ ಫಾರ್ ಮೈ ಮಾಮ್. ನಾನು ಕಿಚನ್ಗೆ ಹೋದೆ, ಹಾಗೆ ಮೇಡ್ ಟೀ ಫಾರ್ ಮೈ ಮಾಮ್, ನನ್ನ ತಾಯಿಗೋಸ್ಕರ ಟೀ ಮಾಡಿದೆ. ಶಿ ಲವ್ಸ್ ಟೀ ವಿತ್ ಶುಗರ್ ಅಂಡ್ ಅ ಲಿಟಲ್ ಮಿಲ್ಕ್. ಅವಳಿಗೆ ಶುಗರ್ ಮತ್ತೆ ಸ್ವಲ್ಪ ಹಾಲು ಹಾಕಿರುವ ಟೀ ಅಂದ್ರೆ ಇಷ್ಟ. ಆಫ್ಟರ್ ಬ್ರೇಕ್ಫಾಸ್ಟ್ ಐ ಸ್ಯಾಟ್ ಆನ್ ದ ಸೋಫಾ ಅಂಡ್ ರೆಡ್ ಅ ಬುಕ್ ಅಬೌಟ್ ನೇಚರ್. ಬ್ರೇಕ್ಫಾಸ್ಟ್ ಆದ್ಮೇಲೆ ಸೋಫಾ ಮೇಲೆ ಕುತ್ಕೊಂಡೆ, ಹಾಗೆ ನೇಚರ್ ಬಗ್ಗೆ ಅಂದ್ರೆ ಪರಿಸರದ ಬಗ್ಗೆ ಇರುವಂತ ಪುಸ್ತಕನ ಓದ್ದೆ. ಇಲ್ಲಿ ನಾವು ಇದನ್ನ ರೀಡ್ ಅಂತ ಓದಬಾರ್ದು, ರೆಡ್. ಯಾಕಂದ್ರೆ ಇದೆಲ್ಲ ಸೆಂಟೆನ್ಸ್ಗಳು ಕೂಡ ಪಾಸ್ಟ್ ಅಲ್ಲಿ ಇದೆ. ರೀಡ್ ಅನ್ನೋದು ವರ್ಬ್, ಕ್ರಿಯಾಪದ, ಅದರ ಪಾಸ್ಟ್ ಫಾರ್ಮ್ ಕೂಡ ರೆಡ್. ಓಕೆನಾ, ಸ್ಪೆಲ್ಲಿಂಗ್ ಸೇಮ್ ಇದೆ, ಬಟ್ ಓದೋದು ಹೇಗೆ, ಇದು ರೀಡ್ ಅಂದ್ರೆ ಪ್ರೆಸೆಂಟ್ ಫಾರ್ಮ್, ರೆಡ್ ಅನ್ನೋದು ಪಾಸ್ಟ್ ಫಾರ್ಮ್. ನೆಕ್ಸ್ಟ್ ನೋಡಿ, ಐ ರೀಚ್ ಸ್ಕೂಲ್ ಎಟ್ 8 o'clock. ನಾನು 8 ಗಂಟೆಗೆ ಸ್ಕೂಲ್ ರೀಚ್ ಆದೆ. ಮೈ ಸ್ಕೂಲ್ ಈಸ್ ಇನ್ ದ ಸಿಟಿ ಸೆಂಟರ್. ಎಲ್ಲಿದೆ ನನ್ನ ಸ್ಕೂಲ್, ಸಿಟಿ ಸೆಂಟ್ರಲ್ ಇದೆ. ಅಂಡ್ ಇಟ್ ಈಸ್ ವೆರಿ ಕ್ಲೋಸ್ ಟು ದ ಬಸ್ ಸ್ಟಾಪ್. ಹಾಗೆ ಅದು ಬಸ್ ಸ್ಟಾಪ್ಗೆ ತುಂಬಾ ಹತ್ತಿರದಲ್ಲಿದೆ. ಇಲ್ಲೆಲ್ಲ ನೀವು ಯಾವ್ದನ್ನ ಅಬ್ಸರ್ವ್ ಮಾಡಬೇಕು, ಪ್ರೆಪೋಸಿಷನ್ ಎಲ್ಲಿ ಯೂಸ್ ಆಗಿದೆ ಅಂತ. ಎಟ್, ಇನ್, ಟು. ಅರ್ಥ ಆಯ್ತಾ? ಐ ಸ್ಟಡಿ ವಿತ್ ಮೈ ಫ್ರೆಂಡ್ಸ್ ಅಂಡ್ ವಿ ಆಲ್ವೇಸ್ ವರ್ಕ್ ಹಾರ್ಡ್ ಫಾರ್ ಅವರ್ ಎಕ್ಸಾಮ್ಸ್. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಓದ್ತೀನಿ ಅಂಡ್ ವಿ ಆಲ್ವೇಸ್ ವರ್ಕ್ ಹಾರ್ಡ್ ಫಾರ್ ಅವರ್ ಎಕ್ಸಾಮ್ಸ್. ನಾವು ಯಾವಾಗಲೂ ಕೂಡ ಎಕ್ಸಾಮ್ಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತೀವಿ. ಟುಡೇ ಅವರ್ ಟೀಚರ್ ಟಾಟ್ ಅಸ್ ಅಬೌಟ್ ಹಿಸ್ಟ್ರಿ. ಇವತ್ತು ನಮ್ಮ ಟೀಚರ್ ನಮಗೆ ಇತಿಹಾಸದ ಬಗ್ಗೆ ಕಲಿಸಿದರು. ಅಬೌಟ್ ಹಿಸ್ಟ್ರಿ, ಇತಿಹಾಸದ ಬಗ್ಗೆ. ಡ್ಯೂರಿಂಗ್ ಲಂಚ್ ಐ ಸ್ಯಾಟ್ ಬೈ ದ ವಿಂಡೋ ಅಂಡ್ ಲುಕ್ಡ್ ಎಟ್ ದ ಗಾರ್ಡನ್. ಊಟದ ಸಮಯದಲ್ಲಿ ಐ ಸ್ಯಾಟ್ ಬೈ ದ ವಿಂಡೋ, ನಾನು ವಿಂಡೋ ಪಕ್ಕ ಕುತ್ಕೊಂಡೆ, ಹಾಗೆ ಗಾರ್ಡನ್ ಕಡೆಗೆ ನೋಡಿದೆ. ಲುಕ್ ಎಟ್ ದ ಗಾರ್ಡನ್. ದೆರ್ ವಾಸ್ ಅ ಕ್ಯಾಟ್ ಪ್ಲೇಯಿಂಗ್ ಇನ್ ದ ಗ್ರಾಸ್. ಅಲ್ಲಿ ಹುಲ್ಲಲ್ಲಿ ಒಂದು ಬೆಕ್ಕು ಆಟ ಆಡ್ತಾ ಇತ್ತು. ಮೈ ಬೆಸ್ಟ್ ಫ್ರೆಂಡ್ ರವಿ ಶೇರ್ಡ್ ಹಿಸ್ ಲಂಚ್ ವಿತ್ ಮೀ. ನನ್ನ ಬೆಸ್ಟ್ ಫ್ರೆಂಡ್ ರವಿ ಅವನ ಊಟನ ನನ್ನ ಜೊತೆಗೆ ಶೇರ್ ಮಾಡ್ದ. ಹಿ ಆಲ್ವೇಸ್ ಬ್ರಿಂಗ್ಸ್ ಡೆಲಿಷಿಯಸ್ ಫುಡ್ ಫ್ರಮ್ ಹಿಸ್ ಹೋಮ್. ಅವನು ಯಾವಾಗ್ಲೂ ಕೂಡ ಅವನ ಮನೆಯಿಂದ ಡೆಲಿಷಿಯಸ್ ಫುಡ್ ಅನ್ನ ತರ್ತಾನೆ, ತುಂಬಾ ರುಚಿಕರವಾದಂತಹ ಫುಡ್ ಅನ್ನ ತರ್ತಾನೆ. ಆಫ್ಟರ್ ಸ್ಕೂಲ್ ಐ ವೆಂಟ್ ಟು ದ ಮಾರ್ಕೆಟ್ ವಿತ್ ರವಿ. ಶಾಲೆ ಮುಗಿದ ನಂತರ ನಾನು ರವಿ ಜೊತೆಗೆ ಮಾರ್ಕೆಟ್ಗೆ ಹೋದೆ. ವಿ ಬಾಟ್ ಫ್ರೆಶ್ ಫ್ರೂಟ್ಸ್ ಫ್ರಮ್ ಅ ವೆಂಡರ್. ವೆಂಡರ್ ಅಂದ್ರೆ ಹಣ್ಣು ಮಾರಾಟ ಮಾಡೋನು, ಅವನ ಹತ್ರ ನಾವು ಫ್ರೆಶ್ ಫ್ರೂಟ್ಸ್ ಅನ್ನ ತಗೊಂಡ್ವಿ. ಐ ಗಾಟ್ ಆಪಲ್ಸ್ ಅಂಡ್ ಆರೆಂಜಸ್ ಫಾರ್ ಮೈ ಫ್ಯಾಮಿಲಿ. ಮನೆಯವರಿಗೋಸ್ಕರ ನಾನು ಆಪಲ್ಸ್ ಮತ್ತೆ ಆರೆಂಜಸ್ ಅನ್ನ ತಗೊಂಡೆ. ದ ವೆಂಡರ್ ವ್ರಾಪ್ ದೆಮ್ ಇನ್ ಅ ಪೇಪರ್ ಬ್ಯಾಗ್. ಅವನು ಅದನ್ನ ಒಂದು ಪೇಪರ್ ಬ್ಯಾಗ್ ಅಲ್ಲಿ ವ್ರಾಪ್ ಮಾಡಿದೆ. ವೆನ್ ಐ ಗಾಟ್ ಹೋಮ್ ಐ ಗೇವ್ ದ ಫ್ರೂಟ್ಸ್ ಟು ಮೈ ಗ್ರ್ಯಾಂಡ್ ಮಾ. ನಾನು ನನ್ನ ಮನೆಗೆ ಬಂದ ಮೇಲೆ ಆ ಹಣ್ಣುಗಳನ್ನ ನನ್ನ ಅಜ್ಜಿಗೆ ಕೊಟ್ಟೆ. ಶಿ ಸೆಡ್ ದೇ ವರ್ ವೆರಿ ಫ್ರೆಶ್. ಅಜ್ಜಿ ಆ ಹಣ್ಣು ತುಂಬಾ ಫ್ರೆಶ್ ಆಗಿದೆ ಅಂತ ಹೇಳಿದ್ರು. ಲೇಟರ್ ಐ ಟಾಕ್ ವಿತ್ ಮೈ ಕಸಿನ್ ಅಬೌಟ್ ಅವರ್ ವೀಕೆಂಡ್ ಪ್ಲಾನ್ಸ್. ನಂತರ ನಾನು ನನ್ನ ಕಸಿನ್ ಜೊತೆಗೆ ವೀಕೆಂಡ್ಸ್ ಪ್ಲಾನ್ ಬಗ್ಗೆ ಮಾತಾಡಿದೆ. ವಿ ಡಿಸೈಡೆಡ್ ಟು ವಿಸಿಟ್ ದ ಪಾರ್ಕ್ ಸಿನ್ಸ್ ವಿ ಹ್ಯಾವಂಟ್ ಗಾನ್ ದೇರ್ ಇನ್ ಅ ಲಾಂಗ್ ಟೈಮ್. ವಿ ಡಿಸೈಡೆಡ್ ಟು ವಿಸಿಟ್ ದ ಪಾರ್ಕ್. ನಾವು ಪಾರ್ಕ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಸಿನ್ಸ್ ವಿ ಹ್ಯಾವಂಟ್ ಗಾನ್ ದೇರ್ ಇನ್ ಅ ಲಾಂಗ್ ಟೈಮ್. ತುಂಬಾ ಸಮಯದಿಂದ ನಾವು ಅಲ್ಲಿಗೆ ಹೋಗದೇ ಇರೋ ಕಾರಣ ನಾವು ಪಾರ್ಕ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಎಟ್ ನೈಟ್ ಐ ಹ್ಯಾಡ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ. ರಾತ್ರಿ ನಾನು ನನ್ನ ಮನೆಯವ್ರ ಜೊತೆಗೆ ಊಟ ಮಾಡಿದೆ. ವಿ ಟಾಕ್ಡ್ ಅಬೌಟ್ ಅವರ್ ಡೇ ಅಂಡ್ ಲಾಫ್ಡ್ ಅ ಲಾಟ್. ನಾವು ನಮ್ಮ ದಿನದ ಬಗ್ಗೆ ಮಾತಾಡಿದ್ವಿ, ಹಾಗೆ ತುಂಬಾ ನಗಾಡಿದ್ವಿ. ಆಫ್ಟರ್ ಡಿನ್ನರ್ ಐ ಸ್ಯಾಟ್ ಆನ್ ಮೈ ಬೆಡ್ ಅಂಡ್ ರೋಟ್ ಅ ಲೆಟರ್ ಟು ಮೈ ಫ್ರೆಂಡ್. ಊಟ ಆದ್ಮೇಲೆ ನಾನು ನನ್ನ ಬೆಡ್ ಮೇಲೆ ಕೂತ್ಕೊಂಡು ಒಂದು ಲೆಟರ್ನ ಬರೆದೆ ನನ್ನ ಫ್ರೆಂಡ್ಗೆ. ಐ ಟೋಲ್ಡ್ ಹರ್ ಎವ್ರಿಥಿಂಗ್ ಅಬೌಟ್ ಮೈ ಡೇ ಅಂಡ್ ಹೌ ಮಚ್ ಫನ್ ಐ ಹ್ಯಾಡ್. ಇವತ್ತಿನ ನನ್ನ ದಿನದ ಬಗ್ಗೆ, ಇವತ್ತು ಎಷ್ಟು ಫನ್ ಇತ್ತೋ ಅದೆಲ್ಲವನ್ನು ಕೂಡ ನಾನು ಅವಳಿಗೆ ಹೇಳಿದೆ.
ಓಕೆನಾ. ಈ ಸ್ಟೋರಿಯಲ್ಲಿ ಇವತ್ತಿನ ದಿನ ಹೇಗಿತ್ತು ಅನ್ನೋದ್ರ ಬಗ್ಗೆ ಇದೆ. ಹಾಗೆ ಇದರಲ್ಲಿ ಪ್ರಪೋಸಿಷನ್ಸ್ ಕೂಡ ತುಂಬಾ ಯೂಸ್ ಆಗಿದೆ. ಸೊ ಈ ಸ್ಟೋರಿನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ಹೇಳಿದ್ರೆ ಪ್ರಪೋಸಿಷನ್ ನ ಯೂಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ಲೆಸನ್ ಆಗಿತ್ತು. ಇಂಪಾರ್ಟೆಂಟ್ ಪ್ರಪೋಸಿಷನ್ಸ್ ಯಾವ್ಯಾವ್ದಿದೆಯೋ ಅವೆಲ್ಲದರ ಬಗ್ಗೆ ನೋಡಿದೀವಿ ನಾವು. ನೆಕ್ಸ್ಟ್ ಲೆಸನ್ ಅಲ್ಲಿ ಕಂಜಂಕ್ಷನ್ಸ್ ಬಗ್ಗೆ ನೋಡೋಣ. ಆದಷ್ಟು ಬೇಗ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.